ನಮಸ್ಕಾರ ಪ್ರೀತಿಯ ವೀಕ್ಷಕರೆಲ್ಲರಿಗೂ ಸಂಕಲ್ಪ ಸಿದ್ಧಿ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ಹೇಳ್ತಾ ಇರೋದು ನಾನು ಅನುಷಾ. ನಿಮ್ಮ ಜೀವನದಲ್ಲಿ ಬರ್ತಿರುವಂತಹ ಸಮಸ್ಯೆಗಳು, ತೊಂದರೆಗಳು, ಕಷ್ಟಗಳು, ಮನುಷ್ಯ ಅಂದಮೇಲೆ ಹಲವಾರು ರೀತಿ ಸಮಸ್ಯೆಗಳಿಗೆ ಒಳಗಾಗಿರ್ತಾರೆ. ಕೆಲವರಿಗೆ ವಿವಾಹ ವಿಳಂಬ ಆಗ್ತಿರ್ಬೋದು, ಆರೋಗ್ಯದಲ್ಲಿ ಏರಿಪೇರಿನ ಸಮಸ್ಯೆಗಳು, ಬಿಸ್ನೆಸ್ ಲಾಸ್ ಆಗಿರ್ಬೋದು, ಜಾಬ್ಗೆ ಪ್ರಯತ್ನ ಪಡ್ತಿರ್ತಾರೆ, ಸೂಕ್ತವಾಗಿರುವಂಥ ಜಾಬ್ಗಳು ಸಿಗ್ತಾ ಇರೋದಿಲ್ಲ. ಈ ರೀತಿ ಯಾವುದೇ ಸಮಸ್ಯೆಗಳಿದ್ರೂ ಕೂಡ ಖಂಡಿತವಾಗ್ಲೂ ಚಿಂತೆ ಮಾಡಬೇಡಿ. ನೀವು ಅಕ್ಷಯ ವೃಕ್ಷವನ್ನ ಬರ್ಮಾಡ್ಕೊಳ್ಳೋದ್ರಿಂದ ಈ ಎಲ್ಲ ಸಮಸ್ಯೆಗಳಿಂದ ಕೂಡ ಆದಷ್ಟು ಬೇಗ ಹೊರಗಡೆ ಬರ್ತೀರಾ. ಇನ್ನು ಕಾರ್ಯಕ್ರಮದಲ್ಲಿ ಪ್ರತಿಯೊಂದು ವಿಚಾರಗಳ ಬಗ್ಗೆ ನಮಗೆ ಮಾಹಿತಿ, ಮಾರ್ಗದರ್ಶನ ನೀಡುವಂತಹ ಸ್ಪಿರಿಚುವಲ್ ಗುರು ಡಾಕ್ಟರ್ ವಿಷ್ಣು ದತ್ತ ಗುರುಜಿ ಅವರಿದ್ದಾರೆ. ಗುರುಗಳನ್ನ ಕಾರ್ಯಕ್ರಮಕ್ಕೆ ಬರ್ಮಾಡ್ಕೊಳ್ಳೋಣ. ನಮಸ್ತೆ ಗುರುಗಳೇ, ಕಾರ್ಯಕ್ರಮಕ್ಕೆ ಭಕ್ತಿಯ ಸ್ವಾಗತ. ಪ್ರತಿಯೊಂದು ವಿಡಿಯೋಸಲ್ಲಿ ಕೂಡ ಸಾಕಷ್ಟು ಉಪಯುಕ್ತವಾಗಿರುವಂತಹ ಮಾಹಿತಿಗಳು, ವಿಚಾರಗಳು, ಎಷ್ಟೋ ವಿಚಾರಗಳು ನಮಗೆ ಗೊತ್ತೇ ಇರೋದಿಲ್ಲ. ಸರಳ ರೀತಿಯಲ್ಲಿ ನಾವು ಮಾಡಿಕೊಂಡು ಜೀವನದಲ್ಲಿ ಅಭಿವೃದ್ಧಿನ ಹೇಗೆ ಕಾಣಬೇಕು ಅಂತ ನಮ್ಗೆ ತಿಳಿಸ್ಕೊಟ್ಟಿರ್ತೀರಾ. ಇದರಿಂದ ಸಾಕಷ್ಟು ಜನ ಒಳಿತನ್ನ ಕಾಣ್ತಾ ಇದ್ದಾರೆ, ಎಲ್ಲೋ ಒಂದು ಕಡೆ ಐಶ್ವರ್ಯ ಕೂಡ ಪಡೆದುಕೊಂಡಿರ್ತಾರೆ ಅಂತ ಹೇಳ್ಬೋದು. ಆದರೆ ಸಿಕ್ಕಿರುವಂಥ ಐಶ್ವರ್ಯವನ್ನ ಅಭಿವೃದ್ಧಿ ಮಾಡ್ಕೊಳ್ಬೇಕು ಅಂತಂದ್ರೆ, ಅದನ್ನ ವೃದ್ಧಿಸ್ಕೊಳ್ಬೇಕು ಅಂತಂದ್ರೆ ಹೇಗೆ ಗುರುಗಳೇ, ಏನ್ ಮಾಡ್ಕೊಳ್ಬೇಕಾಗತ್ತೆ? ಈ ಅಂಶ ಕೂಡ ಬಹಳ ಮುಖ್ಯ ಅಂತ ಅನ್ಸುತ್ತೆ. ಈ ವಿಚಾರವಾಗಿ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡಿ. ಓಂ ವಿಶ್ವಸ್ಮೈ ನಮಃ. ಪ್ರೀತಿಯ ಬಂಧುಗಳೇ, ಇದು ಬಹಳ ಅದ್ಭುತ. ಬಟ್ ಮಾಡೋರು ಇದ್ದರೆ ಅದನ್ನ ಹಾಗೆಯೇ ಅಭಿವೃದ್ಧಿ ಮಾಡ್ಕೊಂಡು ಹೋಗ್ತೀನಿ ಅನ್ನೋಂಥವ್ರಿಗೆ ಈ ಮೂರು ಅಂಶಗಳನ್ನ ಎಚ್ಚರಿಸಿ ಹೇಳ್ತಾನೆ. ಈ ಮೂರು ಅಂಶಗಳು ಬಹಳ ಮುಖ್ಯವಾಗಿರುತ್ತೆ. ಐಶ್ವರ್ಯಾಭಿವೃದ್ಧಿಗೆ ಈ ಮೂರು ವಿಷಯಗಳು ಅತ್ಯಂತ ನೆನಪಿರಬೇಕು. ನಂಬರ್ 1ನೇದು, ನಿಮ್ಮ ಮನೆಯ ಮುಂದ್ಗಡೆ, ನಿಮ್ಮ ಪ್ರಾಂಗಣದಲ್ಲಿ ತುಳಸಿ ಗಿಡ ಒಣಗಿರಬಾರದು. ಗುರುಗಳೇ, ನಮ್ಮ ಮನೆಯಲ್ಲಿ ತುಳಸಿ ಗಿಡ ತುಂಬಾ ಚೆನ್ನಾಗಿದೆ ಗುರುಗಳೇ, ಬಹಳ ಅದ್ಭುತವಾಗಿದೆ, ಯಾಕೆ ಐಶ್ವರ್ಯ ಇಲ್ಲ? ನಾನು ಹೇಳ್ತಾ ಇದ್ದೇನೆ, 3 ಚೆನ್ನಾಗಿ ಜ್ಞಾಪಕ ಇಟ್ಕೋಬೇಕು. ತುಳಸಿ ಗಿಡ ಚೆನ್ನಾಗಿದೆ. 2ನೇದು, ನಿಮ್ಮ ಮನೆಯಲ್ಲಿ ಪ್ರತಿನಿತ್ಯವೂ ಕೂಡ ವೇದ ಪಾರಾಯಣ ಆಗಬೇಕು, ಬ್ರಾಹ್ಮಣನಿಗೆ ಅನ್ನ ಸಂತರ್ಪಣೆ ನಡೀತಿರಬೇಕು ಅಂತ ಹೇಳುತ್ತೆ. ಎಲ್ಲಿ ಗುರುಗಳ ನಾವಿದೆಲ್ಲ ಮಾಡ್ಲಿಕ್ಕಾಗತ್ತೆ? ಅಟ್ಲೀಸ್ಟ್ ತಿಂಗಳಿಗೆ 1 ಬಾರಿಯಾದರೂ ಕೂಡ ಶಿವನಿಗೆ ರುದ್ರಾಭಿಷೇಕವನ್ನ ಮಾಡಿ 1-2 ಪಾರಾಯಣ ಮಾಡಿ. ನಾನು ಕೆಲವರಿಗೆ ಹೇಳಿದ್ದೇನೆ ಈ ಆರಿದ್ರ ನಕ್ಷತ್ರ ಅಂತ. ಆ ಆರಿದ್ರ ನಕ್ಷತ್ರ ದಿನದಂದೇನಾದರೂ ಕೂಡ ನಿಮ್ಮ ಮನೆಯಲ್ಲಿ ರುದ್ರ ನಮಕ ಚಮಕಾದೆಯೊಂದಿಗೆ ಏನಾದರೂ ಕೂಡ ಆ ಮಹಾನುಭಾವರಿಗೆ ಅಭಿಷೇಕವನ್ನ ಮಾಡಿ ಒಂದಷ್ಟು ಬ್ರಾಹ್ಮಣ ಭೋಜನ ಮಾಡಿಸ್ತೀನಿ ಅಂತಂದ್ರೆ ಸಂಪತ್ತು ಎಲ್ಲವನ್ನು ಪಕ್ಕಕ್ಕೆ ತಳ್ಳಿ ಆ ಮನೆಯನ್ನು ಹುಡುಕಿ ಬರುತ್ತಂತ. ಅದು ಯಾವ ವಿಧದಲ್ಲಿ ಬರುತ್ತೋ ಗೊತ್ತಿಲ್ಲ. ಅಂತಹ ಅದ್ಭುತಗಳು ಜರುಗಿಬಿಡುತ್ತವಂತೆ. ಅಂತಹ ವೇದ ಪಾರಾಯಣ ಮನೆ ಯಾರೋ ಒಂದು ಪಾಪ ಅವನಿಗೆ ಶಕ್ತಿ ಇಲ್ಲ, ಸಾಧ್ಯವೇ ಇಲ್ಲ. ಅವನು ತುಂಬಾ ತೀರಾ ಕಡಿಮೆ ಸಂಬಳನ ಪಡೆದುಕೊಳ್ತಿದ್ದಾನೆ. ನನಗೆ ಕರೆ ಮಾಡಿ, ಗುರುಗಳು ಯಾರಾದರೂ ನನಗೆ ವೇದ ಪಾರಾಯಣ ಮಾಡ್ಲಿಕ್ಕೆ ಕಳಿಸ್ಕೊಡ್ತೀರಾ ಅಂತ ಕೇಳಿದ. ನಿನಗೆ ಅದು ಪಾಪ ಕಷ್ಟ ಆಗುತ್ತಪ್ಪ, ನೀನು ಪಾರಾಯಣ ಮಾಡಿ ಸಾಕು, ಬೇರೆ ಯಾರೂ ಬೇಡ ಅಂತಂದು. ಇಲ್ಲ ಸ್ವಾಮೀಜಿ, ನಾನು ಎಷ್ಟು ಕಷ್ಟ ಆದರೂ ಇದನ್ನು ಮಾಡಲೇಬೇಕು ಅಂತೇಳಿ ಸಂಕಲ್ಪ ಮಾಡ್ಕೊಂಡಿದ್ದಾನೆ. ಗೊತ್ತಿಲ್ಲ, ಆ ಸಂಕಲ್ಪವೇ ದೃಢ ಸಂಕಲ್ಪವಾಗಿದ್ದಾಗ ಯಕ್ಕಶ್ಚಿತ್ ಶಿವನ ಕೃಪೆಗೆ ನೀನು ಒಳಗಾದೆ ಅಂತಲೇ ಅರ್ಥ ಮಾಡ್ಕೊಂಡು ಹೋಗ್ತಕ್ಕಂಥದ್ದು. ಇವೆರಡು ಬಹಳ ಪ್ರಧಾನ. ಇದಕ್ಕಿಂತಲೂ ಹೆಚ್ಚಿನ ಪ್ರಧಾನವಾಗಿರತಕ್ಕಂಥದ್ದು ಏನಾದರೂ ಇತ್ತು ಅಂತಂದ್ರೆ, ಯಾವ ಮನೆಯ ಸದಸ್ಯ, ಯಾವ ಮನೆಯ ಯಜಮಾನ, ಯಾವ ಮನೆ ಯಜಮಾನಿ ನನ್ನ ಮನೆ ಪುರೋ ಅಭಿವೃದ್ಧಿ ಆಗಬೇಕು, ಎಲ್ಲರಿಗೂ ಆರೋಗ್ಯದಲ್ಲಿಯೂ ಕೂಡ ಅನಂತವಾಗಿ ಬೆಳೆಯಬೇಕು, ಐಶ್ವರ್ಯದಲ್ಲಿ ಮತ್ತಷ್ಟು ಇನ್ನಷ್ಟು ಬೆಳೆಯಬೇಕಂತಕ್ಕಂಥ ಹಂಬಲವನ್ನ ಇಟ್ಟುಕೊಂಡಿರ್ತಕ್ಕಂತಹ ಮನಸ್ಸಿನವರು ಖುಷಿಯಿಂದ ಸಂತೋಷವಾಗಿ ಆ ಸಂಸಾರ ಸಾಮ್ರಾಜ್ಯವನ್ನ ನಿಭಾಯಿಸ್ತಾ ಇರತಕ್ಕಂಥ ಯಾವ ವ್ಯಕ್ತಿ ಆಗಿರ್ತಾನೋ, ಯಾವುದೇ ಕಾರಣಕ್ಕೆ ಹಗಲಲ್ಲಿ ನಿದ್ದೆ ಮಾಡಬಾರದು. ಹಗಲಲ್ಲಿ ನಿದ್ದೆ ಮಾಡಬಾರದು ಅಂದ್ರೆ ಆ ಮನೆ ಯಜಮಾನಿ ಅಥವಾ ಯಜಮಾನ, ನಂದು ಇಂಥ ಕನಸಿದೆ, ಅಂತಹ ಕನಸು ನನಸಾಗಬೇಕು, ಐಶ್ವರ್ಯಾಭಿವೃದ್ಧಿ ದಿನೇ 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 ಅದು ಪ್ರವರ್ಧಮಾನಕ್ಕೆ ಬರುತ್ತಿರಬೇಕು ಅಂತಕ್ಕಂಥ ಆಕಾಂಕ್ಷೆ ಇಟ್ಕೊಂಡಿರತಕ್ಕಂತಹ ಯಜಮಾನ ಹಗಲು ನಿದ್ದೆ ಕೂಡದು ಅಂತ ಹೇಳ್ತಾನೆ. ಈ 3 ಚೆನ್ನಾಗಿ ನೆನಪಿರಬೇಕು. ತುಳಸಿ ಗಿಡ ಒಣಗದೆ ನೋಡ್ಕೊಡುವಂಥದ್ದು, ಅಥವಾ ಒಣಗುವಂಥ ಸೂಚನೆ ಇದ್ರೆ ಬದಲಾಯಿಸಿಕೊಡ್ತಕ್ಕಂಥ ಪ್ರಯತ್ನವನ್ನ ಮಾಡುವಂಥದ್ದು. 2ನೇದು ವೇದಾಧ್ಯಯನ, ಬ್ರಾಹ್ಮಣ ಭೋಜನ. 3ನೇದು ನಿದ್ದೆಗೆ ಅವಕಾಶವನ್ನು ಹಗಲಲ್ಲಿ ಕೊಡದೇ ಇರತಕ್ಕಂಥದ್ದು. ವಿಧಿ ಇಲ್ಲ, ಒಂದೊಂದು ಬಾರಿ ಅನಾರೋಗ್ಯಕ್ಕೆ ತುತ್ತಾಗಿದ್ದೀವಿ, ಎಂತ ಮಾಡೋದು ಅದು ಬೇರೆ. ಸುಮ್ಮನೆ ನಾವೊಂದು ಟೈಮ್ ಟೇಬಲ್ ಹಾಕೊಂಡ್ಬಿಟ್ಟಿರ್ತೀವಿ. ಎಂತ ಅಂದ್ರೆ ಏನು ಕೆಲಸ, ಆರಾಮಾಗಿ ನಿದ್ದೆ ಮಾಡೋದೇ ಇರುತ್ತೆ. ಏನನ್ನ ಕನಸು ಬೇರೆ ಇರುತ್ತೆ. ತುಂಬಾ ನಾನು ಹಾಗೆ ಮಾಡ್ಬೇಕು, ಹೀಗೆ ಮಾಡ್ಬೇಕು, ಎಂತಂತದ್ದು ಕನಸಿದೆ, ಮಕ್ಕಳು ಉದ್ಧಾರ ಮಾಡ್ಬೇಕು, ನಾನು ಫ್ಯಾಕ್ಟ್ರಿ ಮಾಡ್ಬೇಕು, ಏನೇನೇ ಕನಸಿದೆ. ಹಾಗೆ ಅಂದ್ಕೊಳ್ಳೋದು, ಮಧ್ಯಾಹ್ನ ತಿಂದ ಕೂಡಲೇ ನಿದ್ದೆಗೆ ಜಾರೋದು ಏನು ಸಮಂಜಸ. ಅದಕ್ಕೆ ಅಂಥವರಿಗೆ, ಅಂತ ಕನಸಿರೋ ಅಂಥವ್ರಿಗೆ ದಯವಿಟ್ಟು ನಿದ್ದೆಗೆ ಅವಕಾಶ ಕೊಡಬೇಡಿ. ಇದು ಚೆನ್ನಾಗಿ ನೆನಪಿಟ್ಕೊಳ್ಳಿ. ಈ 3 ಇತ್ತು ಅಂತಂದ್ರೆ ಐಶ್ವರ್ಯದ ಕೀಲಿಕೈ ನಿಮ್ಮಲ್ಲೇ ಇರುತ್ತೆ.
ಖಂಡಿತ ಗುರುಗಳ, ಎಲ್ಲೋ ಒಂದು ಕಡೆ ನೀವು ಕೊಡುವಂತ ಟಿಪ್ಸ್ ಅನ್ನ ಫಾಲೋ ಮಾಡಿ ಜೀವನದಲ್ಲಿ ಐಶ್ವರ್ಯವನ್ನ ಕಂಡುಕೊಂಡಿರ್ತಾರೆ. ಆದ್ರೆ ಅದನ್ನ ಅಭಿವೃದ್ಧಿ ಮಾಡ್ಕೊಳ್ಬೇಕು ಅಂತಂದ್ರೆ ವಿಶೇಷವಾಗಿ 3 ಅಂಶಗಳನ್ನ ಅವರು ಈಗಲೇ ನೋಟ್ ಮಾಡ್ಕೊಂಡ್ಬಿಡ್ಬೇಕು, ಯಾವ ತಪ್ಪುಗಳನ್ನ ಮಾಡಬಾರ್ದು ಅಂತ ತಿಳಿಸ್ಕೊಟ್ರಿ. ಧನ್ಯವಾದಗಳು ತಮ್ಗೆ. ನಮಸ್ಕಾರ. ಹರೇ ಶ್ರೀನಿವಾಸ. ಸೊ ಗುರುಗಳು ತಿಳಿಸಿರುವಂತ 3 ವಿಚಾರಗಳನ್ನ ನೀವು ಖಂಡಿತವಾಗ್ಲೂ ಈ ತಪ್ಪುಗಳನ್ನ ಮಾಡದೇ ಇದ್ರೆ ಐಶ್ವರ್ಯದ ಅಭಿವೃದ್ಧಿ ನಿಮಗೆ ಆಗತ್ತೆ ಅಂತ ಹೇಳ್ತಾ ವಿಡಿಯೋನ ಮುಗಿಸುವಂತಹ ಸಮಯ ಆಗಿದೆ. ನಮಸ್ಕಾರ.